ನೋ ದ್ಯಾಟ್ ನೀವು ಬೇಕು ಅಂತಾನೆ ಮಾಡಿದ್ದು. ನನಗೆ ಈ ರೀತಿ ಏಟು ನೋವಾದರೆ ನಿನಗೆ ವಿಕೃತ ಆನಂದ ಅಲ್ವಾ? ನಿನ್ನನ್ನು ಸುಮ್ಮನೆ ರಾಕ್ಷಸಿ ಎಂದು ಕರೆಯುವುದಿಲ್ಲ ನಾನು. ನನ್ನ ಜೀವನದ ಬಹುದೊಡ್ಡ ವಿಲನ್ ನೀನು. ಎಲ್ಲರ ಜೀವನಕ್ಕೆ ನಾನು ವಿಲನ್ ಆಗಿದ್ದರೆ ನನ್ನ ಜೀವನಕ್ಕೆ ನೀನು ವಿಲನ್ ಎಂದು ನೋವಿನಲ್ಲಿ ಮುಖ ಮಾಡುತ್ತಾ ಹೇಳುವನು. ಸರ್ ಸಾರಿ, ನಾನು ಬೇಕು ಅಂತ ಮಾಡಿಲ್ಲ. ತುಂಬ ನೋವಾಗ್ತಿದೆಯಾ? ನಿಮ್ಮ ಫೋನ್ ರೂಮಿನಲ್ಲಿ ಇದೆಯಾ? ಡಾಕ್ಟ್ರನ್ನು ಕಾಂಟ್ಯಾಕ್ಟ್ ಮಾಡಲಾ ನಾನು? ಇಲ್ಲ, ವಾಸುಕಿ ಅವರಿಗೆ ಕಾಲ್ ಮಾಡಲಾ ಎಂದು ಭಯದಲ್ಲಿ ಕೇಳುವಳು. ಯು ಈಡಿಯಟ್, ಈ ವೇಷದಲ್ಲಿ ನಾನು ಅವರ ಮುಂದೆ ನಿಲ್ಲಬೇಕಾ? ಇದಕ್ಕೆಲ್ಲ ನೀನೇ ತಾನೇ ಕಾರಣ. ನೀನೇ ಸರಿ ಮಾಡು. ನನ್ನ ರೂಮಿನಲ್ಲಿ ನೋವಿನ ಸ್ಪ್ರೇ ಬಾಟಲ್ ಇದೆ. 5ನೇ ಕಬೋರ್ಡ್ ಹತ್ತಿರ. ಅದನ್ನು ತೆಗೆದುಕೊಂಡು ಬಾ, ಹೋಗು ಎಂದು ನೋವಿನಲ್ಲಿ ಕೂಗಿ ಹೇಳಿದಾಗ ತಡಬಡಾಯಿಸಿ ಸರಿ ಎಂದು ತಲೆ ಆಡಿಸುವ ಸ್ವರ. ರೂಮಿನಿಂದ ಆಚೆ ಬಂದವಳು ಪೂರ್ತಿ ಕತ್ತಲೆಯಿಂದ ಬಂಗಲೆಯನ್ನು ನೋಡಿ ಬೆಚ್ಚಿ ರೂಮ್ ಒಳಗೆ ಬರುವಳು. ವಾಟ್, ಮತ್ತೆ ರೂಮ್ಗೆ ಯಾಕೆ ಬಂದಿದ್ಯಾ? ಹೋಗಿ ಸ್ಪ್ರೇ ಬಾಟಲ್ ತೆಗೆದುಕೊಂಡು ಬಾ ಎಂದು ಹೇಳುವನು. ಸರ್, ಅದು ಪೂರ್ತಿ ಕತ್ತಲಿದೆ, ನನಗೆ ಭಯ ಆಗುತ್ತೆ ಎಂದು ತಡವರಿಸುತ್ತಾ ಹೇಳುವಳು. ಅಯ್ಯೋ ನಿನ್ನ ಎಂದು ಕೋಪದಲ್ಲಿ ಅವಳಿಗೆ ಗುದ್ದುವಂತೆ ಸನ್ನೆ ಮಾಡಿದವನು ಸ್ವಲ್ಪ ಕೈ ಮೇಲೆ ಮಾಡಿ ಹಾಸಿಗೆ ಮೇಲಿದ್ದ ದಿಂಬನ್ನು ಎತ್ತಿಕೊಂಡು ಸ್ವರಳ ಕಡೆ ಎಸೆಯಲು ತಪ್ಪಿಸಿಕೊಂಡ ಸ್ವರ ಉಗುಳ್ನುಂಗುತ್ತಾ ಅವನನ್ನು ನೋಡಿದವಳು. ಹೇಗೋ ಕಷ್ಟಪಟ್ಟು ಅಲ್ಲಿಂದ ಹೊರ ಬಂದವಳು ಸ್ವಿಚ್ ಬೋರ್ಡಿಗಾಗಿ ಕಷ್ಟಪಟ್ಟು ಹುಡುಕಿ ಆನ್ ಮಾಡಿದಳು. ಪಟ್ಟನೆ ಇಡೀ ಮನೆಯ ಲೈಟ್ಗಳೆಲ್ಲವೂ ಆನ್ ಆಯಿತು. ಅಗಸ್ತ್ಯ ಹಣೆ ನೀವಿಕೊಂಡನು. ಹೇಗೋ ಸ್ವಲ್ಪ ಕಷ್ಟದಲ್ಲಿಯೇ ಎದ್ದು ನಿಂತು ಹೊರ ಬರುವನು. ಮನೆಯ ಲೈಟ್ಗಳೆಲ್ಲವೂ ಆನ್ ಆದ ಕಾರಣ ಪಕ್ಕದ ರೂಮಿನಲ್ಲಿ ಮಲಗಿದ್ದ ಜಯಮ್ಮ ಅವರು ಎಚ್ಚರಗೊಂಡವರು ರೂಮಿನಿಂದ ಹೊರಬಂದು ಸ್ವರ ಉಳಿದುಕೊಂಡಿರುವ ರೂಮಿನತ್ತ ಬಂದವರು ಡೋರ್ ಹತ್ತಿರ ನಿಂತಿದ್ದ ಅಗಸ್ತ್ಯನನ್ನು ಆಘಾತದಲ್ಲಿ ನೋಡಿದರು. ಮೈ ಮೇಲೆ ಶರ್ಟ್ ಇಲ್ಲ, ಕೇವಲ ಪ್ಯಾಂಟ್ ಮಾತ್ರ ಇದೆ. ನೋವಿನಲ್ಲಿ ಸೊಂಟದ ಹತ್ತಿರ ಕೈ ಇಟ್ಟು ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದಾನೆ. ಇದನ್ನು ಗಮನಿಸಿದ ಜಯಮ್ಮ ಅವರು ಊಹಿಸಿದೆ ಬೇರೆ. ಏನಿರ್ಬೋದು ಜಯಮ್ಮ ಅವರ ಊಹೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತನ್ನ ಮುಂದೆ ಯಾವುದು ನೆರಳು ಬಂದಂತೆ ಅನಿಸಿ ತಲೆ ಎತ್ತಿ ನೋಡಿದ ಅಗಸ್ತ್ಯ ಜಯಮ್ಮ ಅವರ ನೋಡಿ ಕಣ್ ತಪ್ಪಿಸಿದ. ಸರ್, ನೀವು? ರಾಗ ಎಳೆಯುತ್ತಾ ಕೇಳಿದರು. ರೂಮ್ ಒಳಗೆ ಅದೊಂದೇ ಇದೆ, ನೋಡಿಕೊಳ್ಳಿ ಎಂದು ಹೇಳಿದವನು ಲಿಫ್ಟ್ ಹತ್ತಿರ ಹೇಗೋ ಕಷ್ಟಪಟ್ಟು ನಡೆದು ಹೋಗಿ ತಾನು ಉಳಿದುಕೊಂಡಿರುವ ಫ್ಲೋರ್ನ ಬಟನ್ ಪ್ರೆಸ್ ಮಾಡಿ ನಿಂತುಕೊಂಡ. ಗಾಬರಿಯಲ್ಲಿ ಲಿಫ್ಟ್ ಮೂಲಕ ಹೋಗದೆ ಮೆಟ್ಟಿಲು ಹತ್ತಿ ಅಗಸ್ತ್ಯ ರೂಮ್ ತಲುಪಿದ ಸ್ವರ ಬಾಗಿಲು ತೆರೆದುಕೊಂಡಿದ್ದರಿಂದ ಒಳಗೆ ಬಂದವಳು ಅವನು ಹೇಳಿದ 5ನೇ ಕಬೋರ್ಡ್ ಹತ್ತಿರ ನೋವಿನ ಸ್ಪ್ರೇಗಾಗಿ ಹುಡುಕಾಡುತ್ತಾ ನಿಂತಳು. ಅಗಸ್ತ್ಯ ಹೋದ ಕಡೆ ನೋಡುತ್ತಾ ಮುಸಿ ಮುಸಿ ನಗುವ ಜಯಮ್ಮ ರೂಮ್ ಒಳಗೆ ಬಂದವರು ಲೈಟ್ ಆಫ್ ಮಾಡಿ ಮಗುವಿನ ಪಕ್ಕ ಮಲಗಿದರು. ಇದರಲ್ಲಿ ಆ ನೋವಿನ ಸ್ಪ್ರೇ ಯಾವುದು? ಎಲ್ಲವೂ ಪರ್ಫ್ಯೂಮ್ ಬಾಗಿಲಿನಂತೆ ಕಾಣಿಸ್ತಿದೆ ಎಂದು ಗಾಬರಿಗೊಂಡ ಸ್ವರ ಒಂದೊಂದೇ ಬಾಟಲನ್ನು ಓದಿ ನೋಡುತ್ತಾ ಅಗಸ್ತ್ಯ ಹೇಳಿದ ಸ್ಪ್ರೇಗಾಗಿ ಹುಡುಕಾಡುತ್ತಿದ್ದಳು. ಈಡಿಯಟ್, ಏನು ಮಾಡ್ತಾ ಇದೆಯಾ ಎಂದು ಕೂಗುತ್ತಲೇ ರೂಮ್ ಒಳಗೆ ಬರುವ ಅಗಸ್ತ್ಯ ಹಾಸಿಗೆ ಮೇಲೆ ಬೆನ್ನಾಕಿ ಮಲಗಿದ. ಸರ್, ನೀವು ಹೇಳಿದ್ರಲ್ಲ ಆ ನೋವಿನ ಸ್ಪ್ರೇ ಬಾಟಲ್, ಹುಡುಕಾಡುತ್ತಿದ್ದೇನೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಎಂದು ತಡವರಿಸ್ತಾ ಕೈಯಲ್ಲಿ 4-5 ಸ್ಪ್ರೇ ಬಾಟಲ್ ಹಿಡಿದು ಅವನ ಮುಂದೆ ನಿಂತಳು. ಸೊಂಟದ ಹತ್ತಿರ ಬೆನ್ನು ನೋವಿನಿಂದ ನರಳುತ್ತಿದ್ದ ಅಗಸ್ತ್ಯ ಮೆಲ್ಲಗೆ ಅವಳತ್ತ ಕತ್ತು ತಿರುಗಿಸಿ ಆ 4 ಬಾಟಲಲ್ಲಿ ಕೊನೆಯ ಬಾಟಲ್ನತ್ತ ಸನ್ನೆ ಮಾಡಿದ. ಅದನ್ನು ಅರಿತುಕೊಂಡ ಸ್ವರ ಆ ಬಾಟಲ್ ಹಿಡಿದು ನಡುಗುತ್ತಾ ಅವನ ಮುಂದೆ ಚಾಚಿದಳು. ಕೈ ಎತ್ತಿ ಅದನ್ನು ಎತ್ತಿಕೊಳ್ಳಲು ಹೋದ ಅಗಸ್ತ್ಯ ನೋವಿನಿಂದ ಮುಖ ಹಿಡಿದವನು ಆಮ್ ಎಂದು ಜೋರಾಗಿ ಕೂಗಿಕೊಳ್ಳಲು ಕೆಳಗೆ ಬಿದ್ದ ಆ ಸ್ಪ್ರೇ ಬಾಟಲನ್ನು ಎತ್ತಿ ಹಿಡಿದ ಸ್ವರ ಉಗುಳ್ನುಂಗಿ ಅವನ ಕಡೆ ನೋಡುವಳು. ಇಫ್ ಯು ಡೋಂಟ್ ಮೈಂಡ್, ನಾನು ಸ್ಪ್ರೇ ಮಾಡಲ್ಲ ಸರ್. ನಿಮ್ಮ ಕೈಯಲ್ಲಿ ಅಲ್ಲಿಯ ತನಕ ತೆಗೆದುಕೊಂಡು ಹೋಗುವುದಕ್ಕಾಗೋದಿಲ್ಲ ಎಂದು ತೊದಲುತ್ತಾ ಹೇಳಿದಳು. ನೀನೇ ಮಾಡಿದಲ್ವಾ ಈ ಕರ್ಮಾನ, ಸ್ಪ್ರೇ ಮಾಡು ಎಂದು ಹೇಳಿದಾಗ ನಡುಗುತ್ತಾ ಹಾಸಿಗೆ ಮೇಲೆ ಕುಳಿತವಳು ಅವ ತೋರಿಸಿದ ಕಡೆಗೆ ಮೆಲ್ಲಗೆ ಸ್ಪ್ರೇ ಮಾಡುತ್ತಾ ಅವನ ಮುಖ ನೋಡಿದಳು. ಆಗ ಸ್ವಲ್ಪ ನಿರಾಳವಾದ ಅಗಸ್ತ್ಯ ಅಗಂತವಾಗಿ ಮಲಗಿ ಅವಳ ಕಡೆ ದಿಟ್ಟಿಸಿ ನೋಡಿದ. ಅವನ ಆ ನೋಟವನ್ನು ನೋಡಿದ ಸ್ವರ ಭಯದಲ್ಲೇ ತಲೆ ತಗ್ಗಿಸಿದಳು. ನಾನು ಯಾಕೆ ಹೀಗೆ ನೋವಿನಿಂದ ನರಳುತ್ತಿದ್ದೇನೆ ಅಂತ ಗೊತ್ತಾ? ಈ ನೋವು ಯಾವುದು ಗೊತ್ತಾ ನಿನಗೆ ಅಂತ ಚೂಪಾದ ನೋಟದಲ್ಲಿ ಪ್ರಶ್ನಿಸುವನು.
ಉತ್ತರಿಸದ ಸ್ವರ ತಲೆ ತಗ್ಗಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀನು ಕೊಟ್ಟ ಗಿಫ್ಟ್, ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಗಿಫ್ಟ್. ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಇನ್ ಮೈ ಲೈಫ್. ನಿನ್ನ ಈ ಕಣ್ಣೀರಿಗೆ ಕರಗಿ ನೀನು ಹೇಳಿದ ಪ್ಲೇಸ್ಗೆ ನಿನ್ನ ಜೊತೆ ಬಂದಿದ್ನಲ್ಲ, ಆಗ ನೀನು ಕೊಟ್ಟ ಉಡುಗೊರೆ ಇದು. ಈಗ ಯಾಕೆ ಅಳ್ತಿದ್ಯಾ? ತುಂಬ ಖುಷಿಯಾಗಿರ್ಬೇಕಲ್ವಾ ನಿಂಗೆ? ಇಲ್ಲಿಗೆ ಶೂಟ್ ಮಾಡಿದ್ದು ನೀನು ಅಂತ ಎದೆ ಭಾಗದ ಹತ್ತಿರ ತೋರಿಸಿದ. ಅಬ್ಬಾ, ಎಂಥ ಶೂಟ್! ಗ್ರೇಟ್! ನೀನು ಮಾಡಿದ ಶೂಟ್ಗೆ ಬೆಟ್ಟದಿಂದ ಜಾರಿ ಬಿದ್ದಿದ್ದೆ. ನಾನು ನಿನಗೂ ಕೂಡ ಅದೇ ಬೇಕಾಗಿತ್ತು ಅಲ್ವಾ? ಕೋಮಗೆ ಹೋಗಿದ್ದು ನಾನು ನನ್ನ ದೇಹದ ಚಲನೆಗೆ ಇರಲಿಲ್ಲ. ಬೆಟ್ಟದಿಂದ ಬಿದ್ದ ಹೊಡೆತಕ್ಕೆ 1 ವರ್ಷ ಕೋಮದಲ್ಲಿದ್ದೆ ಎಂದು ಅವಳನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದ. ಸರ್ ಪ್ಲೀಸ್ ಎಂದು ಬಿಕ್ಕಿ ಬಿಕ್ಕಿ ಅಳುವ ಸ್ವರ. ಅವನ ಕಾಲು ಹಿಡಿಯಲು ಬಂದಾಗ ವಿಷಾದದಿಂದ ನಗುವ ಅಗಸ್ತ್ಯ ಈಗ ರೋಷದಲ್ಲಿ ಎದ್ದು ಕುಳಿತು ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಹತ್ತಿರ ಎಳೆದುಕೊಂಡ. ಒಂದೇ ಹೊಡೆತ ಕೊಟ್ಟೆ ನೀನು ನನಗೆ. ಈ ಅಗಸ್ತ್ಯನಂಥ ಡೆವಿಲ್ ಮಾನ್ಸ್ಟರ್ನನ್ನೇ 1 ವರ್ಷ ನೀನು ಸೈಲೆಂಟಾಗಿ ಮಲಗಿಸಿಬಿಟ್ಟೆ. ಡೈರೆಕ್ಟಾಗಿ ಮೇಲೆ ಟಿಕೆಟ್ ಕೊಡಲು ಪ್ಲ್ಯಾನ್ ಮಾಡಿದ್ದಲ್ವಾ ನೀನು? ಆದರೆ ಗಟ್ಟಿ ಜೀವ ಬದುಕುಳಿದೆ. ನನ್ನ ಸೇಡು ತೀರಿಸಿಕೊಳ್ಳದೆ, ನನ್ನ ದ್ವೇಷ ತೀರದೆ ಸಾಯುವವನಲ್ಲ ಈ ಅಗಸ್ತ್ಯ. ಪ್ರೀತಿಯನ್ನು ಬೇಕಾದರೆ ಕ್ಷಣದಲ್ಲಿ ಮರೆಯುತ್ತಾನೆ, ಆದರೆ ದ್ವೇಷವನ್ನು ನೋ ವೇ, ಚಾನ್ಸೇ ಇಲ್ಲ. ನನ್ನ ದೇಹದ ಕಣಕಣದಲ್ಲೂ ದ್ವೇಷವನ್ನೇ ಉಸಿರಾಡುವುದು ನಾನು. ಇತ್ತ ಸಾಯಲು ಬಾರದು ನೀನು, ಇತ್ತ ಬದುಕಲು ಬಾರದು, ಹಾಗೆ ನರಳಿಸುವೆ. ನನ್ನ ಜೀವನವನ್ನು ಸರ್ವನಾಶ ಮಾಡಿದ ರಾಕ್ಷಸಿ ನೀನು ಎಂದು ರೋಷದಲ್ಲಿ ಅವಳ ಮುಖದ ಸನಿಹ ಹೋಗಿ ಹೇಳಿದನು. ಸರ್, ನಾನು ಏನೇ ಹೇಳಿದರೂ ನಂಬುವ ಸ್ಥಿತಿಯಲ್ಲಿಲ್ಲ ನೀವು. ನಾನೇನು ಹೇಳೋಕ್ಕೂ ಆಗೋಲ್ಲ ಸರ್. ತಪ್ಪಿಸ್ಥಳ ಜಾಗದಲ್ಲಿ ಇರುವುದು ನಾನು. ದೊಡ್ಡ ತಪ್ಪು ಮಾಡಿದ್ದೇನೆ. ಅದಕ್ಕಾಗಿ ನೀವೇನೇ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧ ಇರುವುದು ನಾನು. ಮಾಡಿದ ಪಾಪಕ್ಕೆ ಕ್ಷಮೆ ಒಂದೇ ಕೇಳುವುದು, ನನ್ನ ಹತ್ತಿರ ಇರುವುದು. ನಿಮ್ಮ ಸೇಡನ್ನು, ದ್ವೇಷವನ್ನು ನನ್ನ ಮೇಲೆ ಹೇಗಾದರೂ ತೀರಿಸಿಕೊಳ್ಳಿ. ನನ್ನ ನಿರಾಕರಣೆ ಇಲ್ಲ ಸರ್. ನಿಮಗೆ ಶರಣಾಗಿ ಬಿಟ್ಟಿದ್ದೇನೆ. ಆದರೆ ಮಗುಗೆ ಮಾತ್ರ ಏನು ಮಾಡಬೇಡಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನ ಮುಂದೆ ಕೈ ಜೋಡಿಸಿದಳು. ಗೆಟ್ ಔಟ್ ಅಂತ ಅಬ್ಬರಿಸಿದನು. ಅವಳನ್ನು ಮಂಚದಿಂದ ತಳ್ಳಲು ಕೆಳಗೆ ಬಿದ್ದ ಸ್ವರ ಕ್ಷಣವೂ ಕೂಡ ಅಲ್ಲಿ ನಿಲ್ಲದೆ ಅಳುತ್ತಾ ಮೆಟ್ಟಿಲುಗಳನ್ನು ಇಳಿದು ತಾನು ಉಳಿದುಕೊಂಡಿರುವ ರೂಮಿನ ಹತ್ತಿರ ಬಂದವಳು. ಅಲ್ಲಿ ಜಯಮ್ಮ ಅವರು ಮಗುವಿನ ಹತ್ತಿರ ಮಲಗಿರುವುದನ್ನು ಗಮನಿಸಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಆದಷ್ಟು ಸಹಜವಾಗಿ ಹಾಸಿಗೆ ಹತ್ತಿರ ಬರುವಳು. ಅರೆ, ಇಷ್ಟು ಬೇಗ ಬಂದ್ರಾ ನೀವು ಎಂದು ಆಶ್ಚರ್ಯದಲ್ಲಿ ಕೇಳುವ ಜಯಮ್ಮ ಅವಳಿಗೆ ಜಾಗ ಬಿಟ್ಟರು. ಥ್ಯಾಂಕ್ಸ್, ನೀವಿನ್ನೂ ನಿಮ್ಮ ರೂಮ್ಗೆ ಹೋಗಿ ಎಂದು ಹೇಳಿದವಳು ಅವರತ್ತ ನೋಡದೆ ಹಾಸಿಗೆ ಮೇಲೆ ಮಲಗಲು ನಾಚಿಕೆ ಇರಬೇಕೆಂದು ಭಾವಿಸಿದ ಜಯಮ್ಮ ರೂಮಿನ ಡೋರ್ ಮುಂದಕ್ಕೆ ಹಾಕಿಕೊಂಡು ತಮ್ಮ ರೂಮ್ಗೆ ಹೋಗುವರು. ಅವರು ಹೋದ ತಕ್ಷಣ ಮಲಗಿದ್ದ ಮಗಳ ಹತ್ತಿರ ನೋಡಿ ಹಾಸಿಗೆಯಿಂದ ಮೇಲೆದ್ದವಳು ಕನ್ನಡಿ ಮುಂದೆ ನಿಂತು ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳುವಳು. ಪಾಪಿ, ಅನುಭವಿಸು. ದುರಾದೃಷ್ಟವಂತೆ, ಅನ್ಲಕ್ಕಿ ನೀನು. ಈ ನೋವಿಗೆಲ್ಲ ನೀನು ಅರ್ಹಳು, ಅನುಭವಿಸು ಎಂದು ತನ್ನ ಕೆನ್ನೆಗೆ ಹೊಡೆದುಕೊಂಡು ಅಲ್ಲಿಗೆ ಕುಳಿತು ಜೋರಾಗಿ ಬಿಕ್ಕಿದವಳು ಮನಸ್ಸಿನಲ್ಲಿದ್ದ ದುಃಖವನ್ನೆಲ್ಲ ಹೊರಹಾಕಿ ನಂತರ ಮಗುವಿನ ನೆನಪಾಗುತ್ತಿದ್ದಾಗೆ ವಾಶ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಗಟಗಟನೆ ನೀರು ಕುಡಿದವಳು ಮಗುವಿನ ಪಕ್ಕ ಮಲಗಿದಳು. ಮುಂಜಾನೆಯ ತನಕ ಅಗಸ್ತ್ಯನಿಗೆ ಸ್ವರಳ ಅಳುಮುಖವೇ ಕಾಡುತ್ತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆ ಬಾರದೇ ಇದ್ದಾಗ ನಿದ್ರೆಯ ಟ್ಯಾಬ್ಲೆಟ್ಸ್ ನುಂಗಿದವನು ಈಗ ನಿಶ್ಚಿಂತೆಯಿಂದ ಮಲಗಿದ. ಬೆಳಿಗ್ಗೆ ಎಂದಿನಂತೆ ತನ್ನ ಸಮಯಕ್ಕೆ ಎದ್ದು ಕೂತವನು. ನಿತ್ಯ ಕರ್ಮಗಳನ್ನು ಮುಗಿಸಿ ಜಿಮ್ಗೆ ಹೋದವನು ಇಂದು ತನಗೆ ಯೋಗ ಹೇಳಿಕೊಡಲು ಬಂದಿದ್ದ ಯೋಗ ಟೀಚರ್ ಜೊತೆ ಮಾತನಾಡುತ್ತಾ ತನ್ನ ಬ್ಯಾಕ್ ಪೇಯ್ನ್ ಬಗ್ಗೆ ವಿವರಿಸಿದ. ನೀವು ಸಾವನ್ನೇ ಗೆದ್ದು ಬಂದಿರುವವರು, ಇದೆಲ್ಲ ದೊಡ್ಡ ವಿಷಯವೇ ಅಲ್ಲ. ಜಿಮ್ ಕೂಡ ಒಳ್ಳೆಯದೇ. ನೀವು ವರ್ಕೌಟ್ ಮಾಡಿ ದೇಹವನ್ನು ಈ ರೀತಿ ಬೆಳೆಸಿದ್ದೀರಾ. ಇನ್ನು ಮುಂದೆ ಯೋಗವನ್ನು ಸಹ ಮಾಡೋದು ಒಳ್ಳೆಯದು. ನಾನು ಹೇಳಿಕೊಡುತ್ತೇನೆ ಎಂದು ತಿಳಿಸಿದವರು ಅವನಿಗೆ ಇಂದಿನ ತರಗತಿಗಳನ್ನು ತಿಳಿಸಿಕೊಟ್ಟಿದ್ದರು. ಮೊದಲಿನಿಂದಲೂ ನೀಲಾಂಬರಿ ಅವರಿಂದ ಯೋಗ ಮಾಡುವುದನ್ನು ಕಲಿತಿದ್ದ ಅಗಸ್ತ್ಯ ಅವರು ಹೇಳಿಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಮಾಡಿದ್ದ. ಅವನ ಆರೋಗ್ಯದ ಬಗ್ಗೆ ತಿಳಿದಿದ್ದ ಯೋಗ ಟೀಚರ್ ಸಹ ಅವನ ದೇಹಕ್ಕೆ ತಕ್ಕನಾದ ಯೋಗ ವ್ಯಾಯಾಮಗಳನ್ನು ಹೇಳಿಕೊಟ್ಟರು. ಅವನ ಕಟುಮಸ್ತಾದ ದೇಹವು ಆ ನೋವಿನಿಂದ ಹೊರಬರುವಂತೆ ಮತ್ತೊಂದಿಷ್ಟು ವ್ಯಾಯಾಮಗಳನ್ನು ಅವನ ಕೈಯಿಂದ ಮಾಡಿಸಿದ್ದರು. 1 ವಾರದ ತನಕ ನಾನು ಬರುತ್ತೇನೆ ಸರ್, ಅನಂತರ ನೀವೇ ಮಾಡಿಕೊಳ್ಬೇಕು. ತುಂಬ ಸಿಂಪಲ್, ದಿನನಿತ್ಯದ.
ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಎಲ್ಲ ನೋವು ಕೂಡ ಮರೆಯಾಗ್ತದೆ ಎಂದು ತಿಳಿಸಿ ಯೋಗ ಟೀಚರ್ ಹೋಗಿದ್ರೆ ಪ್ರೋಟೀನ್ ಡ್ರಿಂಕ್ ಕುಡಿಯುತ್ತಾ ಹೊರಬರುವ ಅಗಸ್ತ್ಯ ಕೆಳಗೆ ಬಂದವನು ತನ್ನ ತಾಯಿಯನ್ನು ಮಾತನಾಡಿಸಿ ನಂತರ ಆಫೀಸ್ಗೆ ರೆಡಿಯಾಗಲು ರೂಮ್ಗೆ ಹೋಗಿದ್ದ. ಅವ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ವಾಸುಕಿ ಅವನ ರೂಮಿನಲ್ಲಿದ್ದ. ಜೊತೆಗೆ ಅಗಸ್ತ್ಯ ಡ್ರೆಸ್ಸಿಂಗ್ ಟೀಮ್ ಸಹ ಅಲ್ಲಿಯೇ ಇತ್ತು. ಇಂದು ಹಾಕಲು ಸೂಟ್ ಸೆಲೆಕ್ಟ್ ಮಾಡಿದ ಅಗಸ್ತ್ಯ ಅದನ್ನು ಧರಿಸಿ ಚೇರ್ ಮೇಲೆ ಕುಳಿತುಕೊಂಡ್ರೆ ಎಂದಿನಂತೆ ಅವನ ಹೇರ್ ಸ್ಟೈಲ್ ಇಂದ ವಾಚ್ ತನಕ ಅವನ ಸೂಟ್ಗೆ ಮ್ಯಾಚ್ ಆಗುವಂತೆ ರೆಡಿ ಮಾಡಿ ಅವನ ಡ್ರೆಸ್ಸಿಂಗ್ ಟೀಮ್ ಅಲ್ಲಿಂದ ಹೊರಗೆ ಹೋಯಿತು. ಇವತ್ತು ನಾವು ಚೆನ್ನೈಗೆ ಹೋಗಬೇಕಾಗಿದೆ. ಗೂಗಲ್ ಸಿಇಒ ಬರುತ್ತಿದ್ದಾರೆ. ಅವರೊಂದಿಗೊಂದು ಮೀಟಿಂಗ್ ಇದೆ ಎಂದು ವಾಸುಕಿ ಇಂದಿನ ಅಗಸ್ತ್ಯನ ಶೆಡ್ಯೂಲ್ಗಳನ್ನು ವಿವರಿಸಿದಾಗ ಒಪ್ಪಿಗೆ ಸೂಚಿಸಿದ ಅಗಸ್ತ್ಯನ ಅವನೊಂದಿಗೆ ಲಿಫ್ಟ್ ಮೂಲಕ ಡೈನಿಂಗ್ ಹಾಲಿಗೆ ಬಂದಿದ್ದನು. ಮಗು ಈಗ ಪೂರ್ತಿಯಾಗಿ ಚೇತರಿಸಿಕೊಂಡಿದ್ದರಿಂದ ಜಯಮ್ಮ ಅವರು ಸ್ನಾನ ಮಾಡಿ ರೆಡಿಯಾಗಿ ಆಟವಾಡುತ್ತಿದ್ದ ಮಗುವನ್ನು ನೀಲಾಂಬರಿ ಅವರ ಹತ್ತಿರ ಕರೆದುಕೊಂಡು ಬಂದಿದ್ದರು. ಸ್ವರ ರೂಮಿನಲ್ಲಿಯೇ ಕುಳಿತು ತನ್ನ ತಿಂಡಿ ಮುಗಿಸಿದ್ದಳು. ಗುಡ್ ಮಾರ್ನಿಂಗ್ ಮಾಮ್ ಎಂದು ಹೇಳುತ್ತಾ ಅವರ ಆಶೀರ್ವಾದ ಪಡೆದ ಅಗಸ್ತ್ಯ ತನ್ನಮ್ಮನ ಪಕ್ಕ ಪುಟಾಣಿ ತೂಗೊಯ್ಯಾಲೆಯ ರೀತಿ ಇರುವ ಚೇರ್ ಮೇಲೆ ಕೂತಿದ್ದ ಮುದ್ದು ಮಗಳ ಕಡೆ ಗಮನ ಹೋಯಿತು. ಅಜ್ಜಿಗೆ ಮಾತ್ರ ಗುಡ್ ಮಾರ್ನಿಂಗ್, ತನಗೆ ಇಲ್ಲ ಎನ್ನುವಂತೆ ಮುನಿಸಿಕೊಂಡ ಮಗು ತನ್ನ ಬಾಲಭಾಷೆಯಲ್ಲಿ ಲಾ ಲಾ ಓ ಓ ಎಂದು ತೊದಲಿ ಹೇಳಿ ಅಗಸ್ತ್ಯನ ಕಡೆ ಎಚ್ಚರಿಕೆ ಕೊಟ್ಟಿತ್ತು. ಮರಿ ಡೇವಿಲ್, ಅದರ ಲುಕ್ ನೋಡು, ಅಗಸ್ತ್ಯನ ಜೆರಾಕ್ಸ್ ಮಾಡಿ ಇಟ್ಟಿದೆ ಆಗಿದೆ, ಅವನನ್ನೇ ಹೇಗೆ ಎದುರಿಸ್ತಿದೆ ಎಂದು ಹೇಳಿಕೊಂಡ ವಾಸುಕಿ ತಿಂಡಿ ಮಾಡಲು ಕುಳಿತುಕೊಂಡ. ಅದರ ಮುದ್ದು ಎಚ್ಚರಿಕೆಗೆ ಮನದೊಳಗೆ ಅಗಸ್ತ್ಯನಿಗೆ ನಗು ಮೂಡಿದರೂ ಸಹ ರೋಬೋಟ್ನಂತೆ ಭಾವನೆ ತೋರದೆ ತನ್ನ ಕಿಂಗ್ ಸೈಜ್ ಚೇರ್ ಮೇಲೆ ಕುಳಿತುಕೊಂಡ ಅಗಸ್ತ್ಯ ತಿಂಡಿ ತಿನ್ನಲು ಶುರು ಮಾಡಿದ. ತನ್ನ ಅಪ್ಪ ತನಗೆ ಏನು ಹೇಳಿಲ್ಲ ಎಂದು ತನ್ನ ಅಜ್ಜಿ ಕಡೆ ಮುದ್ದಾಗಿ ಪುಟ್ಟ ಕೈಗಳನ್ನು ಆಡಿಸ್ತಾ ದೂರು ಕೊಟ್ಟ ಮಗು ಜಯಮ್ಮ ಅವರು ಪುಟ್ಟ ಉಂಡೆಗಳನ್ನಾಗಿ ಮಾಡಿ ತಿನ್ನಿಸಿದ ಹಿಟ್ಟನ್ನು ತಿನ್ನದೆ ಕಹಿ ಕಹಿ ಅನಿಸಿ ಹೊಗಳಿದಳು. ಅಗಸ್ತ್ಯ, ನೀನು ಇವಳನ್ನು ಮಾತಾಡಿಸಿಲ್ಲ ಅಂತ ತಿಂಡಿ ತಿನ್ನುತ್ತಿಲ್ಲ ನೋಡು. ಈಗ ನೀನು ಬರೋ ಮುಂಚೆ 2 ತುತ್ತು ತಿಂದಿದ್ದಳು ಗೊತ್ತಾ. ಮೊದಲು ನನ್ನ ಮೊಮ್ಮಗಳ ಹತ್ತಿರ ಸಾರಿ ಕೇಳಿ ಅವಳಿಗೆ ನೀನೇ ತಿನ್ನಿಸು ಎಂದು ನೀಲಾಂಬರಿ ಅವರು ಆದೇಶ ಹೊರಡಿಸಿದರು. ಮಾಮ್, ಸೀರಿಯಸ್ಲಿ ಎಂದು ಹೇಳಿದ ಅಗಸ್ತ್ಯ ತಾನು ತಿನ್ನುವುದನ್ನು ಮುಂದುವರಿಸಿದನು. ಬಿಡು ಕಂದ, ಅವನು ತಿನ್ನಿಸ್ಲಿಲ್ಲ ಅಂದರೆ ಏನಂತೆ, ನಾನು ತಿನ್ನಿಸ್ತೇನೆ. ಇಷ್ಟೊತ್ತು ತಿನ್ನುತ್ತಿದ್ದೆ ತಾನೆ, ಹೀಗ್ಯಾವ ಹಠ ಮಾಡುವುದು ನೀನು. ಎಲ್ಲಿ ಮಾಡು ಎಂದು ನೀಲಾಂಬರಿಯವರು ಮೊಮ್ಮಗುವಿಗೆ ಚೆನ್ನಾಗಿ ಮೆದು ಮಾಡಿ ಪುಟ್ಟ ಪುಟ್ಟ ತುಟಿ ಹತ್ತಿರ ಕೊಂಡು ಹೋದರೆ ಬೇಡ ಎಂದು ತಲೆ ಆಡಿಸಿದ ಮಗು ತೂಗುಯ್ಯಾಲೆ ಅಂತಿರುವ ಪುಟ್ಟ ಚೇರ್ ಮೇಲೆ ಸುಸ್ತಾದಂತೆ ಮಲಗಿಕೊಂಡಿತ್ತು. ಅದರ ಆಟವೇ ಚೆಂದ, ಮುದ್ದು ಮುದ್ದಾಗಿ ಪೆದ್ದು ಪೆದ್ದಾಗಿ ಆಡುವುದು. ನೀಲಾಂಬರಿ, ಅಗಸ್ತ್ಯ, ವಾಸುಕಿ ಇವರೆಲ್ಲರಿಗೂ ಇದು ಮೊದಲ ಅನುಭವ. ಮಗುವಿನ ಆಟಗಳನ್ನು ಹೊಸದಾಗಿ ನೋಡುತ್ತಿದ್ದರು. ಅಗಸ್ತ್ಯ ಮಗುವಾಗಿದ್ದಾಗ ಈ ರೀತಿ ಆಡುತ್ತಿರಲಿಲ್ಲ. ಅವನು ಹೆಚ್ಚಾಗಿ ನರಸಿಂಹಯ್ಯ ಅವರ ಹತ್ತಿರನೇ ಬೆಳೆದದ್ದು. ಹಾಲು ಕುಡಿಸಲು ಮಾತ್ರ ನೀಲಾಂಬರಿಯವರು ಬೇಕಾಗಿತ್ತು. ಮಿಕ್ಕ ಸಮಯವೆಲ್ಲ ನರಸಿಂಹಯ್ಯ, ಪದ್ಮಾವತಿ ಅವರ ಹತ್ತಿರವೇ ಅಗಸ್ತ್ಯ ಬೆಳೆದದ್ದು. ಹಾಗಾಗಿ ಈ ರೀತಿಯ ಮುದ್ದು ಹಠದ ಕೂಸಿನ ಆಟಗಳು ನೀಲಾಂಬರಿಯವರಿಗೆ ತಿಳಿದಿಲ್ಲ. ಬಾಯ್ ಮಾಮ್, ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೇನೆ. ಮೀಟಿಂಗ್ ಇದೆ. ಬೇಗ ಮುಗಿದ್ರೆ ಇವತ್ತೇ ವಾಪಸ್ ಬರ್ತೀನಿ, ಇಲ್ಲಾಂದರೆ ನಾಳೆ ಆಗ್ಬೋದು. ಟ್ಯಾಬ್ಲೆಟ್ ಸರಿಯಾದ ಸಮಯಕ್ಕೆ ತೆಗೆದುಕೋ, ಹುಷಾರ್ ಎಂದು ತಿಂಡಿ ಮುಗಿಸಿ ಎದ್ದು ನಿಂತ ಅಗಸ್ತ್ಯ ತನ್ನ ತಾಯಿ ಹತ್ತಿರ ಬಂದು ಹೇಳಿದವನು ಹೊರಡಲು ಮುಂಬಾಗಿಲ ಕಡೆ ಹೋಗುತ್ತಿದ್ದವನು ಏನೋ ನೆನಪಾದಂತೆ ಹಿಂದೆ ತಿರುಗಿ ನೋಡಿದರೆ ಗುಯ್ಯಾಲೆ ಅಂತಿರುವ ಪುಟಾಣಿ ಚೇರ್ ಮೇಲಿಂದ ಇಳಿಯಲು ನೋಡುತ್ತಿದ್ದ ಮಗುವನ್ನು ಕಂಡು ಗಾಬರಿಯಲ್ಲಿ ಓಡಿ ಬಂದ ಅವನು ಮಗುವನ್ನು ಎತ್ತಿಕೊಂಡಿದ್ದ. ಹೇಗೂ ಬಚ್ಚಿ, ಕೆಳಗೆ ಬಿದ್ದಿದ್ರೆ ದೊಡ್ಡ ಪೆಟ್ಟಾಗ್ತಿತ್ತು. ಆಮೇಲೆ ನೀನು ದಿನ ಪೂರ್ತಿ ಕಯ್ಯ ಅಂತ ಆಳ್ಬೇಕಾಗಿತ್ತು. ಯಾಕಿಷ್ಟು ಸಾಹಸ ಮಾಡೋ ಹುಚ್ಚು ನಿಂಗೆ? ಎಲ್ಲ ಮಕ್ಕಳಂತೆ ಸೈಲೆಂಟಾಗಿ ಒಂದು ಕಡೆ ಮಲಗಲಾಗಲ್ವಾ ನಿಂಗೆ ಎಂದು ಮುದ್ದಾಗಿ ಗದರುವ ಅಗಸ್ತ್ಯ ತನ್ನನ್ನೇ ಬೊಚ್ಚು ಬಾಯಿ ಬಿಟ್ಟುಕೊಂಡು ನಗುತ್ತಿದ್ದ ಮಗುವಿನ ಕೆನ್ನೆಗೆ ಮುತ್ತಿಟ್ಟು ಮೇಲೆ ಎಸೆಯುವಂತೆ ಮಗಳನ್ನು ಕ್ಯಾಚ್ ಮಾಡಿದವನು ನಂತರ ಮಗುವನ್ನು ನೀಲಾಂಬರಿಯವರ ಕೈಗೆ ಕೊಟ್ಟು ಹಿಂತಿರುಗಿ ನೋಡದೆ ಹೋಗಿದ್ರೆ ನೀಲಾಂಬರಿ ಹಾಗೂ ವಾಸುಕಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆದಂತೆ ಆಗಿತ್ತು. ಓ ಮೈ ಗಾಡ್, ಅಗಸ್ತ್ಯನ ಇದು ಎಂದು ಪ್ರಶ್ನಿಸಿಕೊಂಡ ನೀಲಾಂಬರಿಯವರು ತಮ್ಮ ತೊಡೆಯ ಮೇಲೆ ಕೂತಿದ್ದ ಮಗುವನ್ನು ಹಿಡಿದುಕೊಂಡು ನಗುತ್ತಾ ದೇವರ ಕೋಣೆಯ ಕಡೆ ನೋಡುವರು. ಸಮಯ ದೂರ ಇಲ್ಲ, ಹತ್ತಿರದಲ್ಲಿಯೇ ಇದೆ. ಆದಷ್ಟು ಬೇಗ ನಾನು ಅಂದುಕೊಂಡಿರುವುದನ್ನು ಸಾಧಿಸುತ್ತೇನೆ ಎಂದು ಹೇಳಿದವರು
ತಮ್ಮ ಅದೃಷ್ಟಲಕ್ಷ್ಮಿಯ ಕಡೆ ನೋಡಿ ಮುದ್ದಾಡುವರು. ಆರ್ ಯು ಓಕೆ? ನೀವಾ ಬಾಸ್ ಇದು ಎಂದು ಅಗಸ್ತ್ಯನ ಹಿಂದೆ ಓಡು ನಡುಗೆಯಲ್ಲಿ ಬರುವ ವಾಸುಕಿ ಪ್ರಶ್ನಿಸಿದರೆ ಕಾರ್ ಹತ್ತಿ ಕುಳಿತುಕೊಂಡ ಅಗಸ್ತ್ಯ ಅವನಿಗೆ ಉತ್ತರಿಸಲಿಲ್ಲ. ಮೊದಲ ಬಾರಿಗೆ ಅವನಿಗೆ ಮುಜುಗರವಾಗುತ್ತಿತ್ತು. ತಾನ್ಯಾಕೆ ಎಲ್ಲರ ಮುಂದೆ ಹಾಗೆ ನಡೆದುಕೊಂಡೆ, ಇನ್ನು ಎಲ್ಲರ ಮುಂದೆ ಹೇಗೆ ಎದೆ ಹುಬ್ಬಿಸಿ ನಡೆಯಲಿ ಎಂದು ಪ್ರಶ್ನೆ ಕಾಡುತ್ತಿತ್ತು ಅವನಿಗೆ. ಏನು ಹಾಗೆ ಶಾಕಲ್ಲಿ ನಿಂತಿದ್ಯಾ? ಬಂದು ಕಾರ್ ಸ್ಟಾರ್ಟ್ ಮಾಡು, ಇಲ್ಲ ನಾನೇ ಡ್ರೈವ್ ಮಾಡಿಕೊಂಡು ಹೋಗ್ಲಾ ಎಂದು ಕಿಟಕಿಯಿಂದ ತಲೆ ಹೊರಗೆ ಹಾಕಿ ಗರಡು ಗಂಬದಂತೆ ನಿಂತಿದ್ದ ವಾಸುಕಿಗೆ ಜೋರಾಗಿ ಹೇಳುವನು. ಬಂದೆ ಬಾಸ್ ಎಂದು ಹೇಳಿದವನು ಕಾರ್ ಸ್ಟಾರ್ಟ್ ಮಾಡಿ ಸೆಕ್ಯೂರಿಟಿ ಟೀಮ್ಗೆ ಇನ್ಫಾರ್ಮ್ ಮಾಡುತ್ತಾ ಗೇಟಿಂದ ಹೊರಗೆ ಕಾರ್ ಹೊರಗೆ ತೆಗೆದುಕೊಂಡು ಹೋದರೆ ಮತ್ತೆರಡು ಕಾರುಗಳಲ್ಲಿ ಅಗಸ್ತ್ಯನ ಬಾಡಿಗಾರ್ಡ್ಗಳು ಹಿಂಬಾಲಿಸಿದರು. ಬಾಲ್ಕನಿಯಲ್ಲಿ ನಿಂತಿದ್ದೀರಾ? ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನೀಲಾಂಬರಿ ಮೇಡಮ್ ಅವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ ಎಂದು ಪೂಜಾ ಬಾಲ್ಕನಿಯಲ್ಲಿ ನಿಂತಿದ್ದ ಸ್ವರಳನ್ನು ಕಂಡು ಕರೆದಾಗ ಅಗಸ್ತ್ಯ ಹೋದ ಕಾರ್ ಮರೆಯಾದ ಬಳಿಕ ಪೂಜಾಳ ಹಿಂದೆ ನಡೆದ ಸ್ವರ ನೀಲಾಂಬರಿಯವರ ಮುಂದೆ ನಿಂತಿದ್ದಳು. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.